ಮಹದಾಯಿ ಹೋರಾಟ ಅಂತಕ್ಕಂಥದ್ದು ಬಹಳ ನೆನಗುದಿಗೆ ಬಿದ್ದಿರತಕ್ಕಂಥದ್ದು. ಮೊದಲ ಹೋರಾಟಗಾರಲ್ಲಿ ಏನಾಗಬೇಕಂತಂದ್ರೆ ನಾನು ಹೇಳ್ತೀನಿ ಎರಡು ವಿಷಯಗಳನ್ನ. ಹೋರಾಟಗಾರರು ಮಾರಾಟ ಆಗಬಾರ್ದು. ಕೆಲವರಿಗೆ ನೋವಾಗಬಹುದು. ಹೋರಾಟಗಾರರು ಮಾರಾಟ ಆಗಬಾರ್ದು. ಮಾರಾಟ ಆದ್ರಂದ್ರೆ ಧ್ವನಿ ಎತ್ತಂಗಿಲ್ಲ, ಧ್ವನಿ ಬರಂಗಿಲ್ಲ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ ಏನು ಸಂಬಂಧ ಇಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹಾಕಿದ ತತ್ವ ಚಿಂತನೆಯೊಳಗೆ ನಾವು ಬದುಕಿದೀವಿ ಅಂತಂದ್ರೆ ನ್ಯಾಯ ಸಿಗುತ್ತದೆ. ಮಹದಾಯಿ ಏನದ ಸಾಮಾನ್ಯವಾಗಿ 13.5 TMC ನೀರಿಗಾಗ್ಯದ. 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆದದ. ಗುಂಡೂರಾವ್ ಸರ್ಕಾರ ರಾಜ್ಯದೊಳಗಿತ್ತು. ಗೋಲಿಬಾರ್ ಮಾಡಿ ಗುಂಡೂರಾವ್ ಸರ್ಕಾರ ಇಬ್ಬರು ರೈತರನ್ನ ಕೊಂದಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಂಥ ತುಂಬಿದ ವೇದಿಕೆ ಮ್ಯಾಗ ನಿಂತು ಒಂದೇ ಒಂದು ಕರೆ ಕೊಡ್ತಾರ. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಸರ್ಕಾರ ಬಿದ್ದು ತರಿಸಂಗ್ ತಾಕತ್ತಿದ. ಏನ್ ನಡೀತಾ ಇದೆ ಈ ಭಾಗಗಳು? ತಾವೆಲ್ಲ ಮಾತಾಡಿದ್ರಿ, ರಾಜಕಾರಣಿಗಳಿಗೆ ಬೈದ್ರಿ, ಟೀಕಾ ಮಾಡಿದ್ರಿ. ಮತ ಹಾಕೋರು ನಾವಲ್ಲ. ನಮ್ಮೂರಿಗೆ ಬಂದಾಗ MLA ಬಂದ, MP ಬಂದ, ಶಾಸಕರು ಬಂದ್ರ ಜೈಕಾರ ಹಾಕಿ ಮತ ಹಾಕೋರು ನಾವು ಅದೇವಿ. ಮತ್ತ ಅವ್ರನ್ನ ಯಾಕೆ ಬೈತೀರಿ? ನೀವು ಪ್ರಾಮಾಣಿಕವಾಗಿ ಕೈ ಎತ್ತರಪ್ಪ. ಇಲ್ಲಿದ್ದವ್ರು ಎಲ್ಲ ರೈತರು 2023 ಚುನಾವಣೆ ಒಳಗೆ ₹1 ತಗೊಳ್ಳಾರ್ದ ಮತ ಹಾಕಿನಿ ಅಂತ ಕೈ ಎತ್ತರಿ. ಸಾಹೇಬರ್ ಹೆಂಗ್ ಬದಲಾಗ್ಬೇಕ್ರಿ ಸಮಾಜ? ಮತ್ತೆ MLA MP ಗಳಿಗೆ ಬೈತೀರಿ ನೀವು? ಅವ್ರ ಅಗದಿ ಕರೆಕ್ಟ್ ಅದಾರ. ಅವ್ರ ಯಾವ ಕರ್ನಾಟಕದ ಭೂಮಿಯೊಳಗ ಹುಬ್ಬಳ್ಳಿ ಸಿದ್ದಾರೂಢರು, ನವಲಗುಂದದ ನಾಗಲಿಂಗಪ್ಪ, ಶಿಶುನಾಳ ಶರೀಫ್ ಸಾಹೇಬರು ಹುಟ್ಟಿದಂತ ಪುಣ್ಯ ಭೂಮಿಯೊಳಗ ₹1 ತಗೊಳ್ಳಾರ್ದ, ₹1 ಯಾರ ಕಡೆ ಮುಟ್ಲಾರ್ದ ಯಾವ ಹೋರಾಟ ಮಾಡ್ತಾನ ಅವ ನಿಜವಾಗ್ಲೂ ಹೋರಾಟಗಾರ. ಇಲ್ಲಿ ಗುರ್ಲಾಪುರ ವೇದಿಕೆ ನೆನಪು ಮಾಡ್ಕೊಂಡ್ರೆ ಬಹಳಷ್ಟು ಜನ. ಗುರ್ಲಾಪುರ ಹೋರಾಟದ ವೇದಿಕೆ ಮ್ಯಾಗ ಕುಂತಾಗ ಎಷ್ಟು ಜನ ಕುಂತಿತ್ತಂದ್ರ 10 ಲಕ್ಷ ಜನ ದಿನ ಭಾಗವಹಿಸ್ತಿತ್ತು. 10 ಲಕ್ಷ ಜನರಿಗೆ ನಾವು ₹1 ನಮ್ಮ ಜೇಬಿನೊಳಗಿಂದ ಖರ್ಚು ಮಾಡಿಲ್ಲ. ಜನನ ಕೊಡ್ತಿತ್ತು, ಜನನ ರೊಕ್ಕ ಕೊಡ್ತಿತ್ತು. 10 ಲಕ್ಷ ಜನ ಏಕಾಲಕ್ಕೆ ಊಟ ಮಾಡ್ತಿತ್ತು. 10 ಲಕ್ಷ ಜನ ಸೇರ್ತಾ ಇತ್ತು. ಒಬ್ಬ ಪೊಲೀಸ್ ಅಧಿಕಾರಿ ಕೆಲಸ ಇಲ್ದಂಗೆ ಶಾಂತ ಕುಡಿಸಿದ್ದೀವಿ ನಾವು. ಅಧಿಕಾರಿಗಳಷ್ಟು ಗೌರವ ಕೊಡ್ತಾ ಇದ್ರು. ಆ ಮಾತಿನ ಮ್ಯಾಗ ಅಷ್ಟು ಗತ್ತಿತ್ತು. ಯಾಕಂದ್ರೆ ಧರ್ಮ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ, ಮೇಲು ಕೀಳು ಇಲ್ಲ. ₹1 ಯಾರ ಹತ್ರ ಬೇಡಲಿಲ್ಲ. ವಿಮಾನ ಟಿಕೆಟ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕರೆದಾರೆ ಗುರುಜಿ ಚುನಪ್ಪಣ್ಣ ಅಂತೇಳಿ DC ಮತ್ತು SP ಅವ್ರ ಕಾರ್ ಬಂದಿತ್ರ. ನಾವ್ ಹೇಳಿದೀವಿ ನಾವು ವಿಧಾನಸೌಧಕ್ಕೆ ಬರಂಗಿಲ್ಲ, ವಿಧಾನಸೌಧ ಗುರ್ಲಾಪುರಕ್ಕೆ ಬರ್ಬೇಕಂದೀವಿ ನಾವ. ನಿಮ್ಮಲ್ಲಿ ಯಾಕದಾಗ್ತಾ ಇಲ್ಲ? ನೀವು ತಪ್ಪು ತಿಳಿವರೆ. ಈ ಭಾಗದ ಎಲ್ಲ ಹೋರಾಟಗಾರರು 3 ದಿನಕ್ಕೊಂದು ಸಂಘಟನೆ ಉಟ್ಕೊಳಕತ್ತ. ಯಾಕ್ರಿ? ಒಬ್ಬ ಮಹದಾಯಿ ಅಂತಾನ, ಒಬ್ಬ ಕಳಸಾ ಬಂಡೂರಿ ಅಂತಾನ, ಒಬ್ಬ ಯಾವ್ದೋ ಎಲೆಕ್ಷನ್ ಇಲ್ತಾನ, ಮತ್ತೊಂದು ಪಕ್ಷ ಅಂತಾನ. 3 ದಿನಕ್ಕೊಂದು ಸಂಘಟನೆ ಹುಟ್ಟದ. ಮಹದಾಯಿ ನೀರು ಬಂದ್ರೆ ಹೆಂಗ್ ಬರ್ತದ? ಕೂಡ್ರಿ, ಗಟ್ಟಿಯಾಗ್ರಿ. ಪಕ್ಷ, ಧರ್ಮ, ಜಾತಿ ಎಲ್ಲಾ ದೂರ ಸರಿಸ್ರಿ. ಸಾಕಷ್ಟು ನಾಡಿನ ರೈತರು ಬರ್ತಾರ. ಗುರ್ಲಾಪುರ ಸಾಮಾನ್ಯ ಏನು ತಾಲೂಕ್ ಪ್ಲೇಸ್ ಅಲ್ಲ, ಸಾಮಾನ್ಯ ರಸ್ತೆ ಅದು. ಬೀದರದಿಂದ ಚಾಮರಾಜನಗರ ಮಠ ಹೋರಾಟ ಹೆಂಗ ನಡೆದದ ಅಂತ ಹೇಳಿ ನೋಡ್ಲಿಕ್ಕೆ ಬಂದ್ರು. 25-30 ಸಂಘಟನೆಗಳ ರಾಜ್ಯ ಮುಖಂಡರು ಎಲ್ಲ ಅಲ್ಲಿ ಬಂದ್ರು. ನೀವೆಲ್ಲ ಒಕ್ಕಟ್ಟಾಗ್ರಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಕುಲಕರ್ಣಿ ಅವರು ಸಿದ್ದಾರೂಢರ ಜಾತ್ರೆ ನಡೆದಿರ್ತದ. ಲಕ್ಷಗಟ್ಟಲೆ ಮಂದಿ ಇರ್ತದ, ತೇರು ಎಳಿತಿರ್ತದ. ಆ ಲಕ್ಷ ಮಂದಿ ನಮಗ್ ಪರಿಚಯ ಇರೋದಿಲ್ಲ. ನಮ್ಮ ಮೆಣಸಿಗೆ ಗ್ರಾಮದ ಒಬ್ಬ ಯಾವ ಮೂಲ್ಯಾಗ ನಿಂತಿರ್ತಾನ, ಕೈ ಹೆಂಗ್ ಮಾಡ್ತೀವಿ? ಲಕ್ಷ ಮಂದಿ ಒಳಗೆ ನಮ್ಮ ಮನುಷ್ಯ ಅದನ್ನಂತ ಹೆಂಗ್ ಕೈ ಮಾಡ್ತೀವಲ್ಲ. ಇನ್ನು ಮ್ಯಾಗ ಕರ್ನಾಟಕದ 31 ಜಿಲ್ಲೆ ಒಳಗೆ ಯಾವ ಹಸಿರು ಟವಲ್ ಹಾಕೋತ ನಾವು ನಮ್ಮ ರೈತ ಸಂಘದ ಅಭಿಮಾನಿ ಒಪ್ಕೊಡ್ಲಿಲ್ಲ, ಮಹದಾಯಿ ಬರ್ತದ. ಎಲ್ಲರೂ ಒಪ್ಕೊಳ್ರಿ, ಎಲ್ಲರೂ ಒಪ್ಕೊಳ್ರಿ. ಏನದ? ಕೋವಿಡ್ದೊಳಗೆ ಎಷ್ಟೋ ಮಂದಿ ಬಿದ್ದು ಹೋಗ್ಯಾರ, ಎದ್ದು ಹೋಗ್ಯಾರ. ಎಷ್ಟೋ ಮಂದಿ ರೈಲ್ವೆ ಮಂತ್ರಿ ಇದ್ದವ್ರು ಶರೀರ ಕರ್ನಾಟಕಕ್ಕೆ ಬಂದಿಲ್ಲ. ಮತ್ ಯಾಕೆ ವೈರತ್ವ ಮಾಡ್ತೀರಿ? ಯಾಕೆ ದ್ವೇಷ ಮಾಡ್ತೀರಿ? ನಾವು ಮಾತಾಡ್ತೀವಪ್ಪ. ಕರ್ನಾಟಕದೊಳಗೆ ನೇರವಾಗಿ ತುಂಬಿದ ಸಭೆಯೊಳಗೆ ಹೇಳ್ತೀನ 224 MLAಗಳಾದಿಯಾಗಿ ಕರ್ನಾಟಕದಾಗ ಎಷ್ಟು ಅಂದ್ರೆ ರೈತ ಮುಖಂಡರದಿರಿ, ರೈತ ಹೋರಾಟಗಾರದಿರಿ, ರಾಜ್ಯಾಧ್ಯಕ್ಷರದಿರಿ. ಬರ್ರಿ ಪ್ರಾಮಾಣಿಕವಾಗಿ ಯಾರ ಕಡೆ ₹1 ಮುಟ್ಟಿಲ್ಲ ಅಂತ ಬರ್ರಿ, ನಾನು ಮುಂದೆ ಪ್ರಾಮಾಣಿಕ ಹೋರಾಟ ಮಾಡೋನಲ್ಲಿ.
ಒಳಗ ಹುಳುಕದವ ಹೋರಾಟ ಮಾಡಿದ್ರೆ ಹೆಂಗ್ ಸಕ್ಸಸ್ ಆಗ್ತದ್ರಿ? ಯಾಕೆ ವಕೀಲರು ಬಂದಾರಲ್ಲಿ? ಅವರು ಕಲಾಪ ಬಿಟ್ಟು ಅವರು ಕಾಯಕವನ್ನು ಬಿಟ್ಟು ಯಾಕೆ ಬಂದಾರ? ಈ ನಾಡಿನ ಅನ್ನದಾತಿಗೆ ಅನುಕೂಲ ಆಗಲಿ. ನೀರು ಬಂದ್ರ ರೈತ ನೆನೆಸ್ತಾನ. ನೀವು ಒಕ್ಕಟ್ಟಾಗ್ರಿ. 9 ದಿನ ಗುರ್ಲಾಪುರ ಅನ್ನುವಂತ ಸಾಮಾನ್ಯ ರಸ್ತೆ ಮ್ಯಾಗ 10 ಲಕ್ಷ ಜನ ಒಂದು ಸಣ್ಣ ಹಳ್ಳ ಬಿದ್ದಿಲ್ಲ. ಯಾವ MLA MP ರಾಜಕಾರಣಿಗಳ ವೇದಿಕೆಗೆ ಬರಲಿ ಗಡ 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 ನಡಕ್ತಾ ಇದ್ರು. ಸಕ್ರಿ ಸಚಿವ ಶಿವಾನಂದ ಪಾಟೀಲ್ರು 7ನೇ ದಿನ ಬಂದ್ರೆ ಕಬ್ಬಿನ ತಂತಿ ಹಿಡಿದು ಕೈ ನಡಕ್ತಿತ್ತು ಅವ್ರದ್ದು ಗಡ 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 ಗಡ. ಯಾಕ? ನಾವೇನ್ ಅಂದಿಲ್ಲ, ಬೈದಿಲ್ಲ, ಟೀಕಾ ಮಾಡಿಲ್ಲ. ರೈತನ ಶಕ್ತಿಯನ್ನು ನೋಡಿ ಭಯ ಪಡ್ತಕ್ಕಂಥ ಕಾಲ ತಯಾರಾಗ್ಯದ. ನಮ್ಮೆಲ್ಲರನ್ನ ಬಳಕೆ ಮಾಡ್ಕೊಳ್ತಾರಲ್ಲ, ನಾವು ಯಾವ ರೀತಿ ಬದಲಾವಣೆ ಆಗಬೇಕು? ಆಗ್ತಾ ಇಲ್ಲ. ನಾವು ಬರೀ ಏನ್ ಮಾಡಕತ್ತೀವಿ? MLA ಬೈಯೋದು, MP ಬೈಯೋದು, ಅಧಿಕಾರಿಗಳಿಗೆ ಬೈಯೋದು, ಮತ್ತೆ ನಮ್ಮ ಮನೆಗೆ ನಾವು ಹೋಗೋದು. ಕೇಳಿದ್ರಲ್ರಿ ವಿಜಯ್ ಕುಲಕರ್ಣಿ ಸರ್, ಚುನಾವಣೆ ಒಳಗೆ ಹಣ ತೊಗೊಳದ ಮತ ಹಾಕಿಲ್ಲ ಅಂದ್ಕೊಳ್ಳಿ ಒಟ್ಟ 10% ಜನ ಇತ್ತು ಮ್ಯಾಗ. ಮತ್ತೆ ಹೆಂಗ್ ಬದಲಾವಣೆ ಆಗ್ತದ ರೀ? ಹೋದ್ ಸಾರಿ 1500 ಕೊಟ್ಟಾರ, 2000 ಕೊಡ್ತಾರ. ಯಾಕ್ರಿ? ನೀರ್ ಬಾ ಅಂದ್ರ ನೀರ್ ಹೆಂಗ್ ಬರ್ತದ? ಈ ಭಾಗದಾಗ ಎಷ್ಟೋ ಮಂದಿ ಟವಲ್ ನೆಲಕ್ಕೆ ಹತ್ತಾವ, ಪಾದಯಾತ್ರೆ ಮಾಡ್ಯಾರ. ಅರ್ಥ ಆಕೈತ್ ನಾ ಹೇಳುದು ನಿಮ್ಗೆ? ಅಲ್ಲ, ಪಾದಯಾತ್ರೆ ಟವಲ್ ನೆಲಕ್ಕೆ ಹಾಯ್ತೈತೆ, ಹಂಗ ಪಾದಯಾತ್ರೆ ಮಾಡ್ಯಾರ. ಅಧಿವೇಶನದಾಗ ಮಾತಾಡ್ತಾರ. ಈಗ ಹೇಳಿದ್ರಲ್ಲ ಯಾರು, ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಅಂತ ಹೇಳಿ, ಕೇಂದ್ರದ ಸಕ್ರಿ ಸಚಿವರು, ಬೆಲೆ ನಿಗದಿ ಸಚಿವರು, ಶಿಕ್ಷಣ ಮಂತ್ರಿಗಳು. ಇವತ್ತು ಸಕ್ರಿ ರೇಟ್ 80-82 ರೂಪಾಯಿ ಹೋಗಿ ನಿಂತದ. ನಾವು ಅವ್ರ ಮನೆಗೆ ಒಂದು 2 ತಿಂಗಳಿಂದ ಮನವಿ ಕೊಟ್ಟಿದ್ದೆ, ಹೋಗಿ ಸಕ್ರಿಗೆ ಒಂದು MSP ಮಾಡ್ರಿ, FRP ಮಾಡ್ರಿ, ಇಥಿನಾಲ್ 99% ಖರೀದಿ ಮಾಡ್ರಿ ಅಂತ ಹೇಳಿ ಕೊಟ್ರ ನಾನು ಮಾತಾಡ್ತೀನಿ ಗುರುಜಿ ಅಂತಾರು. ಈಗ 82 ರೂಪಾಯಿ ಆಗ್ಯದ. ಇನ್ನು ಕೆಲವೇ ದಿನಗಳೊಳಗ 15ರಿಂದ 20 ದಿನಗಳು 1 ಲಕ್ಷ ರೈತರನ್ನು ತಗೊಂಡು ಪ್ರಹ್ಲಾದ್ ಜೋಶಿ ಮನೆಗೆ ಮುತ್ತಿಗೆ ಹಾಕುವುದು. ತಾವು ಕೂಡ ಬರಬೇಕು. ಅಲ್ಲಿ ಬೆಲೆ ಕೊಟ್ಟು ಗೌರವ ಕೊಟ್ಟರು ಅಂದ್ರೆ ನಾವು ಗೌರವ ಕೊಡ್ತೀವಿ. ಇಲ್ಲಾಂದ್ರೆ ಗುರ್ಲಾಪುರದೊಳಗೆ ಏನು ಮಾಡೋದು ಅಂದ್ರೆ ಈ ಸಾರಿ 25 ಲಕ್ಷ ಜನ ಸೇರ್ಸೋರದೇವಿ. ಬರೀ ಕಬ್ಬಿಂದ ಅಷ್ಟೇ ಅಲ್ಲ, ಕಬ್ಬು ಬಂತ, ಮಹದಾಯಿ ಬಂತ, ಆಲಮಟ್ಟಿ 519.6 ಎತ್ತರದ ಈಗ ಸದ್ಯ 524.256 ಎತ್ತರ ಆಗಬೇಕಾದ. ನೀವು ಬರೀ ಇಲ್ಲಿ MLA ಮನೆಗೆ ಕೊಟ್ನಿ, ರೋಡ್ ಮೇಲೆ ಕೂತ್ರ ನ್ಯಾಯ ಸಿಗಂಗಿಲ್ಲ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೊಂದು ವಿಧಿ ಕೊಟ್ಟಾರ ಕಾನೂನೊಳಗ. 19 ಕ್ಲಾಸ್ 1 ಕ್ಲಾಸ್ ಅಂತೇಳಿ 19ನೇ ವಿಧಿ ಅದ. ಅದಕ್ಕಾಗಿ ನಾವು ಮಾತಾಡಕತ್ತೀನಿ. ಇಲ್ಲಾಂದ್ರೆ ರಾಜಕಾರಣಿಗಳು ಯಾವ್ದಾರ ಒಂದು ಸೆಕ್ಷನ್ ಹಾಕಿ ನಮ್ಮನ್ನ ಒಳಗೆ ಕುಣಿಸ್ಬಿಡ್ತಾರೆ. ನೀವು ಬ್ರಿಟಿಷರೆಲ್ಲ ಬಿಟ್ಟು ಹೋಗ್ಯಾರ ತಿಳ್ಕೊಂಡಿರಿ. ಮತ್ತೆ ನಮ್ಮ ದೇಶ ಎಲ್ಲ ಕೆಲವು ಮಂದಿ ಇಲ್ಲೇ ಅದಾರ. ಇನ್ನ ಸರ್, ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಕೊಟ್ಟಂತ ಒಂದು ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ ಬ್ರಿಟಿಷರು. ಅದನ್ನು ಕಸುಗೊಳಕ್ಕಾಗಿಲ್ಲ ಇನ್ನ ಈ ರಾಜ್ಯ ಸರ್ಕಾರಕ್ಕೆ. ಹೆಂಗ್ರಿ ಬ್ರಿಟಿಷರ್ ಅದಾರ ಇಲ್ಲ ಇಲ್ಲೇ? ಮತ್ತೆ ಯಾರಾದ್ರೆ ಒಂದು ಸೀಮಿ ಹೊಡೆದ್ರೆ ಕುಡುಗೋಲ್ ತಗೊಂಡು ನಿಂತಿರ್ತೀರಿ ನೀವು. ಮನಿ ಬಾಜು ಕಸಬರಿಗೆ ಕಸ ಈ ಕಡೆ ಬಂದ್ರೆ ಜಗಳ ನೋಡ್ಬೇಕು, ಸ್ಟೇಷನ್ಗೆ ಹೋಗಿರ್ತದ. 11,000 ಎಕರೆ ಭೂಮಿ ರೀ. ಎಚ್ಚರಿಕೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ನಾಡಿನ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನ ಮೋಸ್ತನದಿಂದ ಹಿಡಿದು ಕೊಟ್ಟಂತ ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. ಮೊನ್ನೆ ಯಾರೋ ಒಬ್ಬ ಟಾಟಾ ಕಂಪನಿ ಬಂದ ಕೂಡಲೇ KV ಖಾಸಗೀಕರಣ ಮಾಡೋಣ ಅಂದ್ಬಿಟ್ಟು ಬೆಂಗಳೂರೊಳಗೆ 25,000 ರೈತರನ್ನು ಸೇರಿಸಿ ಫ್ರೀಡಂ ಪಾರ್ಕ್ ಒಳಗೆ ಹೋರಾಟ ಮಾಡಿ ಒಂದ ಮಾತು ಹೇಳಿದನು, ಕರ್ನಾಟಕದೊಳಗೆ ರೈತ ಸಂಘ ಜೀವಂತ ಇರೋ ಮಟ್ಟ ಯಾವ ಅಪ್ಪನ ಕಡೆಯಿಂದ KV ಖಾಸಗೀಕರಣ ಮಾಡಕ್ ಸಾಧ್ಯ ಇಲ್ಲ ಅಂದು ವಾಪಸ್ ಹೋಯ್ತದ. ನಮ್ಮ ರೈತರಿಗೆ ಇನ್ನೂ ಬಹಳಷ್ಟು ಜ್ಞಾನ ಬರಬೇಕಾಗ್ಯದ. ಕೋವಿಡ್ ಸಂದರ್ಭ ಲಾಕ್ಡೌನ್ ಮಾಡಿದ್ರು. ಮಾನ್ಯ ಪ್ರಧಾನಮಂತ್ರಿಗಳು RCEP ಅಂತ ಒಂದು ಕಾಯ್ದೆ ತಂದ್ರು, ರೀಜನಲ್ ಕಾನ್ಫರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತೇಳಿ, ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂತೇಳಿ. ಅದೇನಾದ್ರೂ ಕಾಯ್ದೆ ಬಂದಿತ್ತಂದ್ರ ಎಮ್ಮಿ ಹಾಲು 17 ರೂಪಾಯಿ ಲೀಟರ್ ಸಿಗ್ತಾವ. ನಿಮ್ಮ ಎಮ್ಮಿ ತಗೊಂಡು ಏನ್ ಮಾಡ್ತಾರ ಅವ್ರು? ಒಟ್ಟ ರಾಜಕಾರಣಿಗಳ ಚಿಂತನೆ ಏನದ? ರೈತ ಉದ್ಧಾರ ಆಗಬಾರ್ದು, ರೈತ ಬೆಳಿಬಾರ್ದು. ಸನ್ಮಾನ್ಯ DK ಶಿವಕುಮಾರ್ ಅವರು ಮೊನ್ನೆ ಪ್ರಧಾನಮಂತ್ರಿ ಅವ್ರಿಗೆ ಭೇಟಿ ಆದಾಗ ಬಸವಣ್ಣನ ಒಂದು ಮೂರ್ತಿ ಕೊಟ್ಟಾರ. ಇವತ್ತು ರಾಜ್ಯ ಸರ್ಕಾರಗಳ ಕೆಲಸ ಏನಾಗಬೇಕಾಗ್ಯದ್ರಿ? ಬಸವಣ್ಣನ ಮೂರ್ತಿ ಯಾಕೆ ಕೊಟ್ಟಾರ? ಬಸವಣ್ಣ ಬಿದ್ದಂತವ್ರನ್ನ ಎತ್ಯಾನಂತೇಳಿ ಬಸವಣ್ಣ ಹೆಸರೈತಿ. ಸರ್ಕಾರದ ಕೆಲಸ ಏನಾಗಬೇಕು? ಇವತ್ತು ಏನು ಚರ್ಚೆ ಆಗಬೇಕು? ಬರೇ ಜಾತಿ ಧರ್ಮ. ಈಗಂತೂ 8 ದಿನ ಅಧಿವೇಶನ ನಡೆದೈತ್ರಿ.
ಅವ ಯಾವ ಮಿನಿಸ್ಟ್ರ ರೊಕ್ಕ ತಿಂದಾನಂತ ಇವ್ರು ಯಾರು ತಿಂದೇ ಇಲ್ಲ, ಅಗ್ದಿ ಸ್ವಚ್ಛ ಅದಾರ ಇವ್ರು, ಅದಕ್ಕೆ ಮಾತಾಡ್ತಾರ. ಅವ ಯಾವ ಒಂದು ಜಾತಿಗೆ ಬೇದಿರ್ತಾನ, ಅವ ಒಂದ ಸರಿ ಬೇದಾನವ, ಇವ್ರು 100 ಸರಿ ಸದನದಾಗ ಅದನ್ನ ಬೇಯತ್ತಾರ. ಇವ್ರೆಷ್ಟು ಸಂಸ್ಕಾರವಂತರದಾರ ಹೇಳ್ರಿ, ಇವ್ರ ಬಾಯಾಗ ಎಂತ ಶಬ್ದ ಬರ್ತಾವ. ನಾವು ವಕೀಲರಿಗೆ ವಿನಂತಿ ಮಾಡ್ಕೊಳ್ತೀನಿ ಸರ್, ಈ 224 ಮಂದಿ MLA ಮೇಲೆ ಕೇಸ್ ಹಾಕಕ್ಕೆ ಏನಾರ ಸಾಧ್ಯ ಇದಾರ ನೋಡ್ರಿ, ನಾನು ಸಹಿ ಮಾಡ್ತೀನಿ ಮೊದಲು. ನಮ್ಮ ಪೊಲೀಸ್ ಅಧಿಕಾರಿಗಳದಾರ, ನಮ್ಮವ್ರು ರೈತರ ಮಕ್ಕಳವರು ಸರ್. ಈಗ ಸಾರಾಯಿ ಮಾರಿದವ್ರನ್ನ ಅರೆಸ್ಟ್ ಮಾಡ್ತೀರಿ ನೀವು, ಗಾಂಜಾ ಮಾರಿದವ್ರನ್ನ ಅರೆಸ್ಟ್ ಮಾಡ್ತೀರಿ, ಕುಡಿದು ಹಾಳಂದ್ರೆ ಡ್ರಿಂಕ್ ಡ್ರೈವ್ ಅಂತ ಅರೆಸ್ಟ್ ಮಾಡ್ತೀರಿ, ಮತ್ತೆ ಇವ್ರು ಮೇನ್ ಮಾರಾಟ ಮಾಡೋರ್ನ ಅರೆಸ್ಟ್ ಮಾಡಿಬಿಡಲ್ಲ ಸರ್ ಒಟ್ಟ. ಯಾಕ್ರಿ 224 ಮಂದಿನ ಸದ್ಯಪ್ಪನ ಅಲ್ಲ, ಈ ಬಾರ್ ಲೈಸೆನ್ಸ್ ಕೊಡೋರ್ನ ಬಂದ್ ಮಾಡಿದಾರ. ಮತ್ತೇನ್ ಮಾಡ್ತಾರ ನೋಡ್ಬೇಕ್ರಿ, ಜಿಲ್ಲಾದಾಗ MLA MP ಮಿನಿಸ್ಟರ್ ಮಾದಕ ವ್ಯಸನ ಮುಕ್ತ ಜಾಗೃತಿ ಸಮಾವೇಶ ಈ ಎಲ್ಲಾ ಜಿಲ್ಲಾದಾಗ ಮಾಡಕತ್ತಾರ್ರಿ. ಮತ್ ಸರ್ಕಾರ ಹಣ ಅದು ಏನ್ ಮಾಡ್ಬೇಕಾಗಿದೆ ಸರ್ಕಾರ? ರೈತ ಸಂಘದವ್ರ ಇಲ್ಲಿ ಕುಂತವ್ರ ಮುಖಂಡ ಬರೀ ರೈತರಿಗಾಗಿ ಹೋರಾಟ ಅಲ್ಲ. ಮೊನ್ನೆ ಬೆಂಗಳೂರು ಧಾರವಾಡ ಹುಬ್ಬಳ್ಳಿ ಒಳಗೆ ಬಂದ್ ಮಾಡಿ 50,000 ವಿದ್ಯಾರ್ಥಿಗಳು ಕೂಡಿಸಿ ಹೋರಾಟ ಮಾಡಿ ಆ ಭಾಗದ ಕಮಿಷನರ್ ಆಗಿರ್ತಕ್ಕಂಥ ಶಶಿಕುಮಾರ್ ಸರ್ ಮತ್ತು DC ಅವರು ಕರ್ಕೊಂಡು DK ಶಿವಕುಮಾರ್ ಅವ್ರಿಗೆ ಬೆಂಗಳೂರೊಳಗೆ ಭೇಟಿ ಆದಾಗ, ನಿಮ್ ಮಕ್ಕಳೆಲ್ಲ ಓದಕ್ಕದವಲ್ಲ, 5 ವರ್ಷ ಆಯ್ತು, ಯಾವ್ದು ಕನ್ಫರ್ಮ್ ಇಲ್ಲ, ಹುದ್ದೆ ಕರೆದಿಲ್ಲ. ನಾ ಹೋಗಿ ಒತ್ತಾಯ ಮಾಡಿದಾಗ 72,177 ಹುದ್ದೆ ಕರೆದ್ರ. ಎಲ್ಲಕ್ಕೂ ರೈತ ಸಂಘದ ಗಡಿ ಭಾಗದಳು 90,000 ಶಿಕ್ಷಕರ ಹುದ್ದೆ ಖಾಲಿ ಅದಾವು, ಸರ್ಕಾರಿ ಸಾಲಿ ಮುಚ್ಚಾಕತ್ತೇವು, ಅದರ ಬಗ್ಗೆ ವಿಚಾರ ಇಲ್ಲ. ಹಳ್ಳಿ ಹಳ್ಳಿ ಬೀದಿ ಬೀದಿ ಓಣಿ ಓಣ್ಯಾಗ ಬಾರ್ಗಳು ಓಪನ್ ಆಗಕತ್ತೇವೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಮಹದಾಯಿ ಹೋರಾಟ ಬಗ್ಗೆ ಮಾತಾಡಂಗಿಲ್ಲ, ಆಲಮಟ್ಟಿ ಎತ್ತರ ಬಗ್ಗೆ ಮಾತಾಡಂಗಿಲ್ಲ, ನೀರಾವರಿ ಬಗ್ಗೆ ಇಲ್ಲ, ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳಕತ್ತೇನಂತ ಮಾತಾಡಂಗಿಲ್ಲ. ನಾವು ಊರಾಗ ಬಂದ ಕೂಡಲೇ MLA ಬಂದರ ಹಲ್ಗಿ ತಗೊಂಡ್ರ, ನಲ್ಗಿ ತಗೊಂಡ್ರು, ಸಾಹೇಬರು ಬಂದ್ರ 8 ದಿನ ಹೋದ ವರ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ದಾತ್ರಿ, ಈ ಸಾರಿ ನಾಗೇಂದ್ರದಾಯ್ತು. ಅಧಿವೇಶನದಾಗ ಮುಗಿದ ಹೋಯ್ತು. ಅದ್ರೊಳಗೆ ಯಾವ ಮತ್ತೊಂದು ಜಾತಿಗೆ ಬೈತಾನ, ಅದೊಂದು ಅರ್ಥ, ಅದೊಂದು ತಿಂಗಳು ಹೋಯ್ತಾರೆ. ರೈತನ ಬಗ್ಗೆ ಚರ್ಚೆನೇ ಇಲ್ಲ, ನೀರಾವರಿ ಬಗ್ಗೆ ಇಲ್ಲ, ಬಿಡದಿ ಹೋರಾಟ ನೋಡ್ರಿ. ಅದು ಬಾಜು MLA MP ಜಮೀನ್ ಐತಿ, ಸ್ವತಃ ನಾವು ಹೋಗಿ ಬಂದೀವಿ. ತೆಂಗಿನ ಗಿಡ, ಅಡಿಕೆ ಮರ, ಜೋಳ, ರಾಗಿ ಎಲ್ಲ ಬೆಳೆಯಲ್ಲ ಟೌನ್ಶಿಪ್ ಮಾಡ್ಲಿಕ್ಕೆ ಹೊಂಟಾರ. 1 ಎಕರೆಕ್ 3-4 ಕೋಟಿ ರೂಪಾಯಿ ಕಿಮ್ಮತ್ ಕೊಡಕತ್ತಾರ. ಯಾಕೆ? ಗದಗ ಜಿಲ್ಲೆ ಒಳಗೆ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ, ಹಾವೇರಿ, ಯಾದಗಿರಿ, ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳದಾವಲ್ಲ, ಗೌಟನ್ ಜಾಗ ಸಾಕಷ್ಟು ಐತಿ. ಇಲ್ಲಿ ಟೌನ್ಶಿಪ್ ಮಾಡಿಲ್ಲ. ನಮ್ಮ ಭಾಗದ ಎಲ್ಲ ಯುವಕರಿಗೆ ನೌಕರಿ ಸಿಗ್ತದ, ಮಾಡ್ತಾ ಇಲ್ಲ. ನೀವು ಕೇಳಂಗಿಲ್ಲ, ಅವ್ರು ಮಾಡಂಗಿಲ್ಲ. ನೀವೊಂದು ಮಾಡಲ್ಲ, ಯಾವ್ದೋ ಪಕ್ಷ ಇಲ್ಲ, ನಮ್ಮ ಪಕ್ಷ ಜಾತಿ ಧರ್ಮ ಸಂಬಂಧ ಇಲ್ಲ. ನಿಮ್ಮ ಊರಾಗ MLA ಬಂದ್ರ ಅವ್ನು ಒಣ್ಣೆದ್ ಮನವಿ ಕೊಡ್ರಿ. ಇನ್ನೊಮ್ಮೆ ನಮ್ಮ ಊರಿಗೆ ಬರ್ಬೇಕಾದ್ರ ಅಧಿವೇಶನದಾಗ ಮಹದಾಯಿ ಬಗ್ಗೆ ಮಾತಾಡಿದ್ರ ನಮ್ಮ ಊರಾಗ ಬಾಯಿಲ್ಲ ಬರಬೇಡತ್ ನೀವು ಮನವಿ ಕೊಡ್ಲೆ. ಯಾಕೆ ಬರ್ತಾನವ? ಇಲ್ರಿ, ನೀವು ಹೇಳಿದ್ರಲ್ಲ ಯಾರು ನಮ್ಮ ಜಾತಿ ಅವರಿ, ನಮ್ಮ ಸಂಬಂಧಿಕ, ನಮ್ಮ ಹಿಂಗ್ರಿ. ಯಾರು ಹಿಡದಾರ್ರಿ ನಿಮ್ಮನ್ನ? ಯಾರು ನಿಮ್ಮ ಕಡ್ಲಿ, ಮೆಣಸಿನಕಾಯಿ, ತೊಗರಿ, ನಿಮ್ಮ ನೀರಾವರಿ ಬಗ್ಗೆ ಯಾವ MLA ಮಾತಾಡ್ತಾನ? ಯಾರು ಚರ್ಚೆ ಮಾಡಂಗಿಲ್ಲ, ಯಾರು ಅದರ ಬಗ್ಗೆ ಶಬ್ದನ ಎತ್ತಂಗಿಲ್ಲ. ನೀವು ಕೂಡ ಒಂದಿಷ್ಟು ಎಲ್ಲರೂ ಕೂಡ ಬದಲಾವಣೆ ಆಗ್ರಿ. ಯಾಕಂತಂದ್ರ ಕಾಲ ಬದಲಾವಣೆ ಆಗ್ಲಿಕ್ಕತ್ತದ. ಇವತ್ತು ನೋಡ್ರಿ, ಯಾಕೆ ಪೊಲೀಸರು ನಾವು ಮ್ಯಾಕ್ಕಂತ ಕುರ್ಸಿ ಗೊತ್ತದ? ಒಂದು ಮಾತು ಹೇಳ್ತೀನಿ ಅವ್ರ ಬಗ್ಗೆ. ದೆಹಲಿ ಒಳಗ್ ನಮ್ಮ ರೈತ ಸಂಘದ ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ರಾಕೇಶ್ ಟಿಕಾಯತ್ ಅವ್ರ ನೇತೃತ್ವದೊಳಗ 1 ವರ್ಷ ಹೋರಾಟ ನಡೀತು. ಹೋರಾಟ ನಡೆದ್ರ 776 ಮಂದಿ ರೈತರು ಸತ್ರು. ಕೇಂದ್ರ ಸರ್ಕಾರ ಒಂದಿನ ಘೋಷಣೆ ಮಾಡಿತ್ತು, ಎಲ್ಲಾ ರೈತರ ಮ್ಯಾಗ ಲಾಠಿ ಚಾರ್ಜ್ ಮಾಡ್ರಿ ಅಂತ ಹೇಳಿ. ಅವಾಗ ಪೊಲೀಸ್ ಅಧಿಕಾರಿಗಳ ಕೈಯಾಗ ಲಾಠಿ ಹಿಡ್ಕೊಂಡು ನಿಂತಿದ್ರು. ಇನ್ನೇನ್ ಲಾಠಿ ಚಾರ್ಜ್ ಮಾಡ್ರಿ ಅಂತ ಆರ್ಡರ್ ಮಾಡಿದಾಗ, ಘೋಷಣೆ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ಕ್ಯಾಪ ಮತ್ತು ಲಾಠಿ ತೆಗೆದು ಕೈಯಾಗ ಹಿಡ್ಕೊಂಡ್ರು. ನಾವು ರೈತರನ್ನ ತಿಂದೀವಿ, ಲಾಠಿ ಚಾರ್ಜ್ ಮಾಡಂಗಿಲ್ಲ ಅಂತ ಹೇಳಿದ್ರು. ಎಲ್ಲರಿಗೂ ಸ್ವಾಭಿಮಾನ ಹಿಂಗ ಬರ್ಬೇಕು. ನೀವು ಕೂಡ ಏನ್ ಮಾಡಕತ್ತೀರಿ ಅಂದ್ರೆ, ಹಳ್ಳ್ಯಾಗ ಮನ್ಯಾಗ 4 ಮಂದಿ ಮಕ್ಕಳು ಇರ್ತಾವ, ಹೆಂಗ್ ಪರಿಚಯ ಮಾಡಿಸ್ತೀರಿ ಗೊತ್ತದ?
ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಇನ್ನೊಬ್ರು ಪೊಲೀಸ್ ಅದಾರ್ರಿ, ಹೊಲ್ದಾಗ ಕೆಲಸ ಮಾಡೋ ಅದಾನ್ ಬಿಡ್ರಿ ಅಂತೀರಿ. ಇನ್ ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲ್ ಬೆವರು ಸುರಿಸಿ ಅನ್ನವನ್ನ ದುಡುದು ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ ಮ್ಯಾಗ ಹೋರಾಟ ಅಂತ ಬಂದಾಗ ಪಕ್ಷ, ಜಾತಿ, ಧರ್ಮ ಎಲ್ಲ ಬಿಡ್ರಿ. ನಾ ವಿಜಯ್ ಕುಲಕರ್ಣಿ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ನೀವ ಹಿರಿಯರೆಲ್ಲರೂ ಒಕ್ಕಟ್ಟಾಗ್ರಿ, ಒಂದು ಕಮಿಟಿ ಮಾಡ್ಕೊಡ್ರಿ. ಮಹದಾಯಿ ಹೋರಾಟ ಬಗ್ಗೆ ಒಂದು ಸ್ಥಳ ಫಿಕ್ಸ್ ಮಾಡ್ರಿ. ನೀವೇನು ಕರೆ ಕೊಡ್ತಿರಲ್ಲ, ಕರ್ನಾಟಕದ ಎಲ್ಲಾ ಸಂಘಟನೆಗಳ ಕರೆ ಕೊಡ್ರಿ. ನಮ್ಮ ಸಂಘಟನೆಯಿಂದ ಕೂಡ ಲಕ್ಷಾಂತರ ಮಂದಿ ಬಂದು ಭಾಗವಹಿಸ್ತೀವಿ. ಇಲ್ಲಂದ್ರ ಗುರ್ಲಾಪುರದೊಳಗೆ ಬರ್ರಿ, ಗುರ್ಲಾಪುರದೊಳಗೆ ಬರ್ರಿ. ನಮ್ಮ ಕಬ್ಬಿನ ರೇಟಿನ ಜೊತೆಗೆ ನಿಮ್ಮದು ಮಹದಾಯಿ ಹೋರಾಟವನ್ನು ಗಟ್ಟಿಯಾಗಿ ಅದರೊಳಗೆ ಬೇಡಿಕೆ ಇಟ್ಟು ಕೊಟ್ಟು ಬಿಡು. ಸಕ್ಕರೆ ರೇಟ್ ಆಗ್ಯದ್ರಿ ಇವತ್ತು 82 ರೂಪಾಯಿ. ನಮ್ಮ ಬೇಡಿಕೆ ಎಷ್ಟದ ಗೊತ್ತದ? ಒಂದು ಟನ್ನಿಗೆ ಕನಿಷ್ಠ ನಾವು 6,500 ರೂಪಾಯಿ ಪ್ರತಿ ಟನ್ ಕೇಳಬೇಕಂತೀವಿ. ಮತ್ ನಮ್ಮ ಹೋರಾಟ ಹೆಂಗದ ಹೇಳ್ರಿ? ರೋಡ್ ಮ್ಯಾಗ ಕುಂತೀವಿ ಅಂದ್ರ ಸಚಿವರನ್ನ ನಮ್ಮ ಹತ್ತಿಗೆ ಬರ್ಬೇಕು. ನಾವೆಲ್ಲಿ ಎದ್ದು ಹೋಗಂಗಿಲ್ಲ, ಆಫೀಸ್ನಾಗ ಹೋಗಂಗಿಲ್ಲ, ಮೀಟಿಂಗ್ ಮಾಡಂಗಿಲ್ಲ, ಒಳಗೆ ಹೋಗಿ ಚರ್ಚೆ ಮಾಡಂಗಿಲ್ಲ. ಮುಖ್ಯಮಂತ್ರಿ ಫೋನ್ ಬಂದ್ರು ಸಹಿತ ಮೈಕಿನಾಗ ಸ್ಪೀಕರ್ ಇಟ್ಟ ಮಾತಾಡು. ಇಷ್ಟು ಪ್ರಾಮಾಣಿಕತೆ ಹೋರಾಟ ಆಗೈತೆ ಅಂತೇಳಿ 15 ವರ್ಷದಾಗ 300 ರೂಪಾಯಿ ಸಿಕ್ಕದ ರೈತರಿಗೆ. ಬೆಳಗಾವಿ ಜಿಲ್ಲೆ ಒಬ್ಬ ರಾಜಕಾರಣಿ ಮಾತಾಡ್ತಿದ್ದ, ಅವ್ರ 10 ಲಕ್ಷ ಎಷ್ಟು ಬೇಕಾದಷ್ಟು ಕೊಂಡ್ರಲಿ 50 ರೂಪಾಯಿ ತಗೊಂಡ್ತಿರ್ ತಾಕತ್ತಿದ್ರ ಅಂತ ಹೇಳ್ತಿದ್ರು ಅವ್ರು. ನಾವ್ ಹೇಳಿದ್ವಿ 300 ರೂಪಾಯಿದಾಗ 1 ರೂಪಾಯಿ ಕಡಿಮೆ ಆದ್ರೆ ಹೋರಾಟದಿಂದ ಆದ್ರೆ ರೈತ ಸಂಘ ಟವಲ್ ಹಾಕಂಗಿಲ್ಲ ಅಂತ ಹೇಳಿದ್ವಿ. 300 ರೂಪಾಯಿ ತಗೊಂಡೇ ಇದ್ದೀವಿ ನಾವು. ನಿಮಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಬಹಳಷ್ಟು ನೋಡ್ತೀನಿ. ಜುಲೈ 21ಕ್ಕೆ ಬರ್ತಾರ, ಎಲ್ಲಾ ಮುಖಂಡರು ಬಂದು ಗಾಡಿ ಆಗಿಡದ ಅದೊಂದು ಟವಲ್ ಹಾಕೋದು, ಮಾಲಿ ಹಾಕೋದು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಮತ್ತೆ ಮುಂದಿನ ವರ್ಷ ಬರ್ತಾರ. ನಮ್ಮ ಮಾತು ಸ್ವಲ್ಪ ನೇರ ಅನ್ನಿಸ್ತಾವ್ರಿ. ಇಲ್ಲ, ಒಕ್ಕಟ್ಟು ಆಗುದು ಯಾವಾಗ ಬೇಕಲ್ಲ? ಸರ್ವಾಧಿಕಾರತ್ವ ಅಂತ್ಯ ಆಗುದು ಯಾವಾಗ? ಸ್ಥಾಪನಾ ಆಗುದು ಯಾವಾಗ್ರಿ? 10-15 ವರ್ಷದೊಳಗ 1 ಲಕ್ಷ ಮಂದಿನ ಇಲ್ಲಿ ಕೂಡುಗೊಟ್ಟಿದ್ದಲ್ಲ ಬೆಳಗಾವಿ ಜಿಲ್ಲೆ ಭಾಗದೊಳಗ. ಮನಿಯಿಂದ ಅನ್ನ ಕೊಟ್ರೆ ಹೆಂಗ್ ಕೊಟ್ರ ಅಂತಂದ್ರ, ಗುರ್ಲಾಪುರ ಹೋರಾಟ 10 ದಿನ ಮುಕ್ತಾಯ ಆದ ನಂತರ 120 ಮಠಕ್ಕೆ ವಾಪಸ್ ರೊಟ್ಟಿ ಕೊಟ್ಟಿವಿ. 1,000 ಚೀಲ ಅಕ್ಕಿ ಸ್ಟಾಕ್ ಉಳಿದ ರೈತರು ಕೊಟ್ಟ ತಾಕತ್ತಿದ. ಒಮ್ಮೆ ರೈತ ಪ್ರಾಮಾಣಿಕದನ, ಹೋರಾಟಗಾರ ಪ್ರಾಮಾಣಿಕರದಾರ, 1 ರೂಪಾಯಿ ಎಲ್ಲಿ ಮುಟ್ಟಂಗಿಲ್ಲ ಅಂತ ಅವ್ರ ಮನಸ್ಸಿನಾಗ ಬತ್ತಂದ್ರ ಸಾಮಾನ್ಯ ಹೋರಾಟಗಾರನು ಸಹಿತ ಬೆಳೆಸಿಬಿಡ್ತಾರ ಜನ. ನಾವು ಪ್ರಾಮಾಣಿಕ ಇರ್ಬೇಕಷ್ಟ. ಒಂದೊಂದು ಬಂದ್ಬಿಡುತ್ತೆ. ಅವನು ಕರ್ಕೊಂಡು ವೇದಿಕೆ ಮ್ಯಾಕೋತ್ ಹೋರಾಟ ಮಾಡಿದ ಜನ ಹೆಂಗ್ ಬರ್ತಾರ್ರಿ? ನಮ್ಮಲ್ಲಿ ಕೆಲವು ತಪ್ಪುಗಳು. 8 ಹಳ್ಳಿಯೊಳಗೆ ಸಂಪೂರ್ಣ ಸಾರಾಯಿ ಬಂದಾಗ ಸರ್, ಜನನ ಜಾಗೃತ ಆಗಿಬಿಟ್ಟಾರ. ಇಲ್ಲೇ ನಮ್ಮ ಜೊತೆ ವೇದಿಕೆ ಮ್ಯಾಗ ಕುಂತಿರ್ತಾರೆ. ಕೆಲವು ಮಂದಿ ಹೆಂಗಿರ್ತೈತೆ ಅಂದ್ರೆ MLA ಲೆಟರ್ ತಗೊಂಡಿರ್ತಾರೆ. ಎದರ ಲೆಟರ್ ಅಂತ ಕೇಳೋಣ, ನನಗೊಂದು ಬಾರ್ ಪರ್ಮಿಷನ್ ಬೇಕಾಗಿತ್ರಿ. ನಾವರೇ ಸಾರಾಯಿ ಬಂದ್ ಮಾಡ್ರಿ ಅಂತ ಹಳ್ಳಿ ನಾವು ಹೋಗುದು, ನಮ್ಮ ಬಾಜು ಇದ್ದ ಮನೆಗೆ ಕೊಟ್ಟಿರ್ತಾನಲ್ಲಿ. ಇರ್ಲಿ, ಮತ್ತೊಮ್ಮೆ ಬಂದಾಗ ಮಾತಾಡೋನು. ತಾವೆಲ್ಲ ಬಿಸಿಲಾಗ ಕುಂತೀರಿ, ಮೊದಲು ನಿಮ್ಮದು ಕ್ಷಮೆ ಕೇಳ್ತೀನಿ. ಏನಿಲ್ಲ, ಯಾಕಂದ್ರ ನೀವು ಕುಂತರು ಚಲೋನ ತಾಯಿ. 9 ದಿನ ನಿಮ್ಮ ಸಲುವಾಗಿ ಬಿಸಿಲಾಗ ಕುಂತೀವಿ ನಾವು ಗುರ್ಲಾಪುರದಾಗ. ರೈತರಿಗೆ ನೆಳ ಹಾಕಿದ್ವಿ ನಾವು, ವಿಜಯ್ ಕುಲಕರ್ಣಿ ಸರ್. ರೈತರಿಗೆ ಪೆಂಡಲ್ ಹಾಕಿದ್ವಿ ನಾವು. ಟ್ರ್ಯಾಕ್ಟರ್ ಡಬ್ಬಿ ಮ್ಯಾಗ 10 ದಿನ ಬಿಸಿಲಾಗ ಕುಂತೀವಿ. ಆಗ್ಬೇಕೇನ್ ಮಾಡೋದ್ರಿ? ಸಾಧು ಸಂತರು ಹುಟ್ಟಿದ ನಾಡದ ಎಲ್ಲ ಅದಕ್ಕರೆ ಏನ್ ಮಾಡೋದು? ಸಂಪೂರ್ಣ ಸಾರಾಯಿ ಬಂದ್ ಆಗಬೇಕಾದ್ರೆ ನೀವೊಂದು ಮಾಡ್ಬೇಕು. 2027 ಅಥಣಿಯಿಂದ ವಿಧಾನಸೌಧ ಮಠ ಒಂದು ಪಾದಯಾತ್ರೆ ಅದ. ನೀವು ಲಕ್ಷಾಂತರ ಮಂದಿ ಭಾಗವಹಿಸಿದ್ರೆ, 20-25 ಲಕ್ಷ ಮಂದಿ ಭಾಗವಹಿಸಿದ್ರ ಅಂದ್ರ ಸನ್ಮಾನ್ಯ DK ಶಿವಕುಮಾರ್ ಅವರು ಹವೆ ಮ್ಯಾಗ ಬಂದು ಸಾರಾಯಿ ಬಂದ್ ಮಾಡೋ ಸಂಭವ ಬಂದ ಬರ್ತೈತಿ. ನೀವು ಒಕ್ಕಟ್ಟಾಗ್ಬೇಕಷ್ಟ. ಲಕ್ಷಗಟ್ಲೆ ಜನ ಭಾಗವಹಿಸ್ಬೇಕಲ್ಲ. ನೀವು ಒಕ್ಕಟ್ಟಾದ್ರಿ ಅಂತಂದ್ರ ಆಯೋ 2,000 ಬರ್ತೈತಿಲ್ಲ? ಅಲ್ಲಲ್ಲ, 2,000 ರೂಪಾಯಿ ಸಿದ್ದರಾಮಯ್ಯ ಬರ್ತೈತಿಲ್ಲ? ಹಾ, ಬರ್ತೈತಾರ. ಇಲ್ಲ, ನಿಮಗ್ ಬಂದ ಚಲೋನ ಅದ, ನಾವೇನು ಕೆಟ್ಟಂದಿಲ್ಲ. ನಿಮ್ಮ ಜೊತೆ ನಮಗೂ ಅಷ್ಟು ನೀರು ಕೊಟ್ರಂದ್ರ, ಬೆಳಿಗ್ಗೆ ಬೆಲೆ ಕೊಟ್ರಂದ್ರ ಅನುಕೂಲ ಆಗ. ನಮ್ಮ ಗುರಿ ಏನೈತಿ ಗೊತ್ತೈತ? ಅಲ್ಲ, ನಮ್ಮ ಗುರಿ ಏನದ ಗೊತ್ತದ? ಬಂಗಾರ ತಗೊಂಡ್ ಮನಿ ಮ್ಯಾಗ ಮನಿ ಕಟ್ಟೋದಲ್ಲ. ಕೇಳಮ್ಮ, ಇಲ್ಲಿ
ಕರ್ನಾಟಕದ 31 ಜಿಲ್ಲೆಯೊಳಗೆ ಯಾವ್ದಾ ರೈತರ್ಲಿ ತನ್ನ ಮಗನ ಮದುವೆ ಬತ್ತಂದ್ರ ಮಗಳ ಮದುವೆ ಬತ್ತಂದ್ರ ಮಗನ ಶಿಕ್ಷಣಕ್ಕಾಗಿ ರೊಕ್ಕ ತುಂಬೋದು ಬಂದ್ರ ಸಾಲ ತೆಗಿಸಬಾರ್ದ, ಒಳಗ ಟ್ರೆಜರಿಯಾಗ ಹೋಗಿ ರೊಕ್ಕ ತುಂಬುವಂತ ತಾಕತ್ತು ಬರ್ಬೇಕು. ಅದಕ್ಕಾಗಿ ನಾವು ಹೋರಾಡಕತ್ತೀವಿ, ಬೇರೆ ಏನೂ ಇಲ್ಲ. ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕು, ಬಂಗಾರ ಹಾಕಬೇಕು, ಕಿರೀಟ ಹಾಕಬೇಕಂತೇನಿಲ್ಲ. ಈಗ ರೈತ ಏನ್ ಮಾಡಾಕತ್ತೇನಂದ್ರ ಮನಿಗೆ ಸಾಲ ತಗ್ಸ್ಬೇಕು, ಮನಿ ಕಟ್ಟಬೇಕು, ಮಗಳ ಮದುವೆ ಮಾಡ್ಬೇಕಂದ್ರ 1 ಎಕರೆ 2 ಎಕರೆ ಭೂಮಿ ನೋಂದ್ ಕರಾರು ಮಾಡಿ ಸಾಲ ತಗ್ಸ್ಕೊಂಡು ಚಕ್ರ ಬಡ್ಡಿ ಕಟ್ಲಾಕ ಆಗ್ಲಾರ್ದಕ್ಕ ನೇನ್ ಹಾಕೊಳಕತ್ತೇನ. ಈ ಸಾರಿ ಅಧಿವೇಶನದಾಗ ವಿಜಯ್ ಕುಲಕರ್ಣಿ ಅವ್ರು ನಾವೊಂದು ಮನವಿ ಕೂಡ ಅವ್ರದ್ವಿ, DK ಶಿವಕುಮಾರ್ ಅವ್ರಿಗೆ. ಹೆಂಗ ಅಧಿಕಾರಿ ವರ್ಗ ರಿಟೈರ್ಡ್ ಆಯ್ತಾರ ಪೆನ್ಷನ್ ಬರ್ತೈತಿಲ್ಲ, ನಮಗೂ ಕೂಡ 31 ಜಿಲ್ಲೆ ಒಳಗ ಯಾವುದೇ ರೈತ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ 60 ವರ್ಷ ಆಗಿರ್ತಕ್ಕಂಥ ರೈತ ಕುಟುಂಬಕ್ಕ 1 ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳೋರಿದ್ದೀವಿ. ಜಗತ್ತಿಗೆ ಅನ್ನ ಹಾಕಿದವ್ರದಿವ್ರಿ. ವಯಸ್ಸಾದಾಗ ಬೇಕಲ್ಲ ರೈತನಿಗೆ, ಇಲ್ಲಾಂದ್ರೆ ಅಸಡ್ಡೆ ಕಾಲ ಬಂದದ. ಅದಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ತೀನಿ, ಗಟ್ಟಿ ಆಗ್ರಿ. ಈ ಭಾಗದೊಳಗೆ ಯಾವುದೇ ಹೋರಾಟ ಆದರೂ ಸಹಿತ ನಿಮ್ಮ ಜೊತೆಗೆ ನಾವಿರ್ತೀವಿ. ಗುರ್ಲಾಪುರ ಹೋರಾಟಗಳು ತಾವೆಲ್ಲರೂ ಕೂಡ ಪಕ್ಷ ಧರ್ಮ ಜಾತಿ ಎಲ್ಲವನ್ನ ದೂರ ಸರಿಸಿ ಸಾರಿ 25 ಲಕ್ಷ ಜನ ಸೇರ್ಸಾರೋದೇವಿ. ಅದಕ್ಕಿಂತ ಮುಂಚಿತವಾಗಿ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಮುಂದಿನ ತಿಂಗಳು 20 ಏನೋ ಅದ ಡೇಟ್, ಅದು 23 ಫೈನಲ್ ಮಾಡಿವಿ. 1 ಲಕ್ಷ ಜನ ರೈತರನ್ನು ಸೇರ್ಸಾರೋದೇವಿ, 1 ಲಕ್ಷ ಜನ. ಅವಾಗ ಬರ್ರಿ, ನಿಮ್ದು ಮಹದಾಯಿ ಮಾತಾಡೋನು, MSP ಮಾತಾಡೋನು, ಇಥಿನಾಲ್ ಮಾತಾಡೋನು, FRP ಮಾತಾಡೋನು. ಇವೆಲ್ಲ 4-5 ಬೇಡಿಕೆಗಳನ್ನ ಇಟ್ಕೊಂಡು ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಮುತ್ತಿಗೆ ಹಾಕೋರು. ಅದಕ್ಕೂ ಕೂಡ ಗಟ್ಟಿಯಾಗಿ ಬರ್ರಿ, ಗುರ್ಲಾಪುರ ಹೋರಾಟಕ್ಕೆ ಬಂದು ಭಾಗವಹಿಸ್ರಿ. ಈ ಭಾಗದ ನೀರಾವರಿ ಇರಲಿ, ಇನ್ನೊಂದೆರಡು ಏನೋ ಸಮಸ್ಯೆ ಹೇಳಿದ್ರಿ. DCC ಬ್ಯಾಂಕಿಂದ ಏನೋ ಬರ್ದಾರ, ನಬಾರ್ಡ್ ಗೈಡ್ಲೈನ್ಸ್ ಪ್ರಕಾರ 1 ಎಕರೆಗೆ 1 ಖಾತೆಗೆ 82,000 ರೂಪಾಯಿ ಕೊಡ್ಬೋದು. ನಬಾರ್ಡ್ ಗೈಡ್ಲೈನ್ಸ್ ಐತಿ. ಇಲ್ಲಿ ಎಷ್ಟು ಕೊಡ್ತಾರೆ 1 ಎಕರೆಗೆ? 40,000, 50,000. ಹಾ, ಇವ್ರೇನ್ ಬರ್ದಾರ ಅಂದ್ರೆ 0% ಒಳಗೆ 5 ಲಕ್ಷ ಕೊಡ್ಬೇಕಂತ ಬರ್ದಾರ. ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ DCC ಬ್ಯಾಂಕ್ನವ್ರ ಮನೆ ಏನ್ ಮಾಡಿದ್ರ ಅಂತಂದ್ರ ಹಾಳಾಗಿ ಲಾಕೌಟ್ ಆಗಿ ಲುಕ್ಸಾನ್ ಆಗಿರ್ತಕ್ಕಂಥ ಫ್ಯಾಕ್ಟರಿಗಳಿಗೆ 700 ಕೋಟಿ ರೂಪಾಯಿ ಸಾಲ ಕೊಡೋರಿದ್ರು. ನಾವೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಬೆಳಗಾವಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದೀವಿ. ನೀವು 700 ಅಲ್ಲ 7,000 ಕೋಟಿ ರೂಪಾಯಿ ಸಾಲ ಕೊಡ್ರಿ ಫ್ಯಾಕ್ಟರಿಗಳಿಗೆ. ಆದ್ರೆ ಯಾವ ಮೆಂಬರ್ ಕೊಡ್ತೀರಿ, ನಿಮ್ಮ ಆಸ್ತಿ ಪತ್ರ, ನಿಮ್ ಬ್ಯಾಂಕ್ ಮನಿ ಕಾಗದ ಪತ್ರ ಹಚ್ಚಿ ಕೊಡ್ರಿ. ಅವ್ರು ಸಾಲ ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆಗೆ ಚಾವಿ ಹಾಕಿ ನಾವು ವಸೂಲಿ ಮಾಡ್ತೀವಿ ಅಂತಂದಾಗ ಬ್ಯಾಂಕ್ ಸಾಲನ ಕೊಡ್ಲಿಲ್ಲ ಅವ್ರು. ಈಗ ಬ್ಯಾಂಕಿನ ರೊಕ್ಕ ಹಂಗ ಉಳಿದ 1,000 ಕೋಟಿ ಸಾಲ ತಗೊಂತಾರ, ಟ್ರಿಬ್ಯುನಲ್ಗೆ ಹೋಗ್ತಾರ, ಲಾಕೌಟ್ ಮಾಡ್ಕೊಂತಾರ. 1,000 ಕೋಟಿಗೆ 100 ಕೋಟಿ ರೂಪಾಯಿ ತುಂಬಿ ಬ್ಯಾಂಕ್ ಹಾಳು ಮಾಡ್ಲಿಕ್ಕೆ. ಅದಕ್ಕಾಗಿ ಬ್ಯಾಂಕಿನವ್ರು ಇದೇನೈತಲ್ಲ, ಮಹದಾಯಿ ಹೋರಾಟ ಆಗಿರ್ಬೋದು, ಕಳಸಾ ಬಂಡೂರಿ ಹೋರಾಟ ಆಗಿರ್ಬೋದು, ಈ ಭಾಗದ ಯಾವುದೇ ನೀರಾವರಿ ಹೋರಾಟ ಆಗಿರ್ಬೋದು, ಕಿನಾಲ್ ಆಗಿರ್ಬೋದು, ಬೆಣ್ಣಿಹಳ್ಳ ಆಗಿರ್ಬೋದು, ನಿಮ್ಮೆಲ್ಲ ಹೋರಾಟದ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ನಾವೆಲ್ಲ ಸಂಘಟಕರು ನಿಮ್ಮ ಜೊತೆ ಇರ್ತೀವಿ. ಒಂದೇದಾಗಿ ಇನ್ನೊಂದು ಅಧಿಕಾರಿಗಳಲ್ಲಿ ವಿನಂತಿ ಅಂದ್ರ, ಗದಗ ಜಿಲ್ಲೆ ನರಗುಂದ ತಾಲೂಕಿನ 200 ರೈತರ ಪಹಣಿ ಪತ್ರಿಕೆಯೊಳಗ ಹಿಂದಿನ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಸರ್ಕಾರ ಅಂತ ಸೇರದಂತ, ತಹಸೀಲ್ದಾರ್ ಮಾಡಿದಂತ ಎಡವಟ್ಟಿನಿಂದ ಸರ್ಕಾರ ಅಂತೇಳಿ ಜಮೀನೊಳಗಾದ ಉತ್ತಾರದೊಳಗೆ ಸೇರಿದ. ಅದೊಂದು ಸ್ವಲ್ಪ ಯಾರು ತಹಸೀಲ್ದಾರ್ ಕಡೆ ಸ್ವಲ್ಪ ಮಾತಾಡ್ಸರಿ ಸರ್, ಅದೊಂದು ಮನವಿ ಕೊಡ್ತಾರೆ, ಅದೊಂದು ಸ್ವಲ್ಪ ಮಾತಾಡ್ಸರಿ. ನಾನು DC ಅವ್ರಿಗೆ ಮಾತಾಡ್ತೀನಿ. ಆಮೇಲೆ ಒಟ್ಟಾರೆ ತಮ್ಮೆಲ್ಲರೂ ಕೂಡ ಶುಭ ಆಗಲಿ. ಇನ್ನೊಂದು ಲಾಸ್ಟ್ ಕೊನೆಯದ್ರೆ ನಾನು ಮಾತು ಮುಗಿಸ್ತೀನಿ. ನೀವೆಲ್ಲ ರೈತರದಿರಲ್ಲ, ಎಲ್ಲರೂ ಯಾರು ಹೊರಗಿನವ್ರು ಇಲ್ಲೇವ? ಹಾ, ಏನ್ ಮಾತಾಡ್ ಕರೀರ್ಲ ಸರ್, ಅಧಿಕಾರಿ ವರ್ಗ ಎಲ್ಲ ಕರ್ಸಿಬಿಡ್ರಲ್ಲ ಸ್ವಲ್ಪ. ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ಬಿಡ್ರಿ, ವೇದಿಕೆ ಮುಂದೆ ಆಸೀನರಾಗಬೇಕಂತ ಅವ್ರಲ್ಲಿ ಭಿನ್ನವಹಿಸಿಕೊಳ್ತೇವೆ. ಬರ್ರಿ ಸರ್. ಯಾರ ಕಂದಾಯ ಇಲಾಖೆಯಿಂದ ತಹಸೀಲ್ದಾರ್, ಉಪ ತಹಸೀಲ್ದಾರ್, ನೀರಾವರಿ ಇಲಾಖೆ ಅಧಿಕಾರಿಗಳು ಯಾರು? ದಯಮಾಡಿ ನಮ್ಮ ರೈತ ಬಂಧುಗಳು ಆ ವೇದಿಕೆಯಿಂದ ಸ್ವಲ್ಪ ಕುರ್ಚಿಯನ್ನ ಬಿಟ್ಕೊಡ್ರಿ ಅವ್ರಿಗೆ ಬಂದ್ರನ್ನ. ದಯಮಾಡಿ ಇಲ್ಲಿ ಮುಂದಿದ್ದವರು ದಯಮಾಡಿ ನಿಮ್ಗ ಗೌಡ್ರ ವಕೀಲ್ರೆ, ತಾಲೂಕ್ ಮುಖಂಡ್ರು ಯಾರದಿರಿ, ಅದೇನು ಸಮಸ್ಯೆ ಐತಲ್ಲ ಸ್ವಲ್ಪ ಮನವರಿಕೆ ಮಾಡಿಕೊಡ್ರಿ ಅವ್ರಿಗೆ, ಅಧಿಕಾರಿಗಳಿಗೆ. ಯಾವ್ಯಾವ ನಿಮ್ ಸಮಸ್ಯೆ ಅದ ತಾಲೂಕಿದು, ಜಿಲ್ಲೆದು, ಅವೆಲ್ಲ ವಿಷಯಗಳನ್ನ ಮೊದಲು ಮನವರಿಕೆ ಮಾಡಿಕೊಡ್ರಿ, ಆಮೇಲೆ ಚರ್ಚೆ ಮಾಡೋಣ. ಕರಿ ಅಧಿಕಾರಿ ಅದಲ್ಲ, ಇವಷ್ಟೇ ಆಯ್ತು. ಕರೀರಿ ಅವ್ರು ಕರೆಸ್ರಿ ಸ್ವಲ್ಪ. ಅವ್ರ ಅಧಿಕಾರಿಗಳೆಲ್ಲ KB ಅಧಿಕಾರಿಗಳು, ಎಸ್ಕಾಂ
ಸರ್ ಕಂದಾಯ ಇಲಾಖೆ ಸರ್ ಇದೊಂದು ಏನಾಗೈತಲ್ರಿ, ಗದಗ ಜಿಲ್ಲೆ ನರಗುಂದ ತಾಲೂಕಿನ ಸುಮಾರು 200 ರೈತರದ್ರಿ ಪಹಣಿ ಪತ್ರಿಕೆಯೊಳಗ ಹಿಂದಿನ ತಹಸೀಲ್ದಾರ್ ಎಡವಟ್ಟ, ಅದಕ್ಕಾಗಿ ಸರ್ಕಾರ ಅಂತ ಸೇರೈತೆ ಸರ್. ಅದು ಸ್ವಲ್ಪ ಸಾಮೂಹಿಕವಾಗಿ ತೆಗಿಯಕ್ಕೆ ಏನು ಪ್ರಯತ್ನ ಐತೆ ಅದೊಂದು ಮಾಡ್ರಿ. ಇದಂತೂ ಸರ್ಕಾರ ಮಟ್ಟದಾಗ ಚರ್ಚೆ ಆಗಬೇಕು. ಬೆಳೆ ಪರಿಹಾರ, ಬೆಳೆ ಹಾನಿ ಘೋಷಣೆ ಮಾಡ್ಬೇಕಂತದ ಸರ್, ಅದೊಂದು ತಾವು ಲಕ್ಷ್ಯಕ್ಕೆ ತಗೊಳ್ರಿ. ಆಮೇಲೆ ಬೆಳೆ ಬರೋಕ್ಕಿಂತ ಮುಂಚಿತವಾಗಿನ ನಿರಂತರ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ಹೇಳಿ ಕೊಡಾಕತ್ತಾರೆ ಸರ್. ತಾಲೂಕಿನೊಳಗೆ ಕೋರ್ಟ್ ಆದೇಶ ಆಗೈತೆ ಸರ್, ಅದೊಂದು ಸ್ವಲ್ಪ ಲಕ್ಷ ಕೊಡ್ರಿ. ನಾವು ಹೋರಾಟ ಮಾಡೋಣ, ಜವಾಬ್ದಾರಿ ತಗೋಬೇಡ್ರಿ, ಸ್ವಲ್ಪ ಜಲ್ದಿನೇ ಕೆಲಸ ಮಾಡಿ ಸರ್. ಮತ್ತೇನೈತ್ರಿ, ಮಾಡ್ತೀವಿ ಸರ್. ಇನ್ನೊಂದು ಕೊಟ್ರ ಸರ್, ಕೃಷಿ ಜಮೀನಿಗೆ ಹೊಲದ ರಸ್ತೆ ಅಭಿವೃದ್ಧಿ ಮಾಡೋದು ಅಂತದ PWD ಬರ್ತದ. ಇದು ತಹಸೀಲ್ದಾರ್ ಮುಖಾಂತರ ಸರ್. ಇದು ಸೌಳು ಜೋಳು ಹೂಳು ಹತ್ತುದು, KV ಲೈನ್ ಸುಧಾರಿಸೋದು, KV ಅವ್ರು ಯಾರು ಬಂದಾರ ಸರ್? ನಿಮಗ್ ಕೊಟ್ಟಿವಲ್ಲ ಈ ಒಂದ್ 2 ಏನೈತಲ್ರಿ, ಇದೊಂದು ತಿಂಗಳು 2 ತಿಂಗಳದೊಳಗ ಸಮಸ್ಯೆ ಬಗೆಹರಿಸ್ರಿ ಸರ್. ಮತ್ ಸುಮ್ ಬಂದ್ರು ಗುರುಜಿ ಹೇಳುವಾಗ್ಯಾರ ತಿಳ್ಕೊಬೇಡ್ರಿ. ಮತ್ ನಮ್ಮ ಹೋರಾಟ ತಮಗ್ ಗೊತ್ತದ. 1 ತಿಂಗಳು 1.5 ತಿಂಗಳದೊಳಗೆ ತಾವು ಸರಿ ಮಾಡ್ರಿ. ಸರಿ ಮಾಡ್ಲಿಲ್ಲ ಅಂದ್ರ ನಿಮ್ಮ ಆಫೀಸ್ ಮುಂದೆ ನಾವು ಬಂದು ಕೂತೀವಿ ಸರ್, ಕೆಲಸ ಆಗುತ್ತಕ ಹೇಳಂಗಿಲ್ಲ. ಇಲ್ಲ ಸರ್, ಮಾಡ್ತೀವಿ. ತಮಗೆ ಬಹಳ ಗೌರವಯುತವಾಗಿ ವಿನಂತಿ ಮೂಲಕ ಕೊಡಾಕತ್ತೀವಿ ಸರ್, ದಯವಿಟ್ಟು ಅದನ್ನ ಮಾಡಿ. KV ಅವರು ಯಾರು ಸರ್? ಏನದಿರಿ ತಾವು? ಸೆಕ್ಷನ್ ಆಫೀಸರ್ ಅಲ್ರಿ. ನಿಮ್ಮ ತಾಲೂಕು ಅಧಿಕಾರಿಗಳು ಯಾರಿಲ್ಲ? ಅಲ್ಲಲ್ಲ, ಇಲ್ಲಿ ಹೋರಾಟ ಐತಂತ ಗೊತ್ತಿದ್ದು ಬರ್ಬೇಕಲ್ಲ ಅವರು. ಹಂಗಲ್ರಿ, ಅಭಿಯಾನ ಅಲ್ರಿ, ಕೇಳ್ರಿ. ಇಲ್ಲಿ ರಾಜ್ಯ ಮುಖಂಡರು ಬಂದಾರ, ಇಷ್ಟೆಲ್ಲ ಸಮಾವೇಶ ಐತಿ, ಹೋರಾಟ ಐತಿ, ಪೊಲೀಸ್ ಅಧಿಕಾರಿ ವರ್ಗ ಬೆಳಗಿನಿಂದ ಬಂದು ಕುಂತೈತಿ. ಮತ್ತ ಅವ್ರ ತಾಲೂಕು ಅಧಿಕಾರಿಗಳು KV ಅವ್ರು ಬರ್ಬೇಕಲ್ಲ. ಅಲ್ಲಲ್ಲ, ಬರ್ಬೇಕಲ್ಲ, ಅಧಿಕಾರಿಗಳು ಬರ್ಬೇಕಲ್ಲ. ತಮ್ಮ ನೀ ಸೆಕ್ಷನ್ ಆಫೀಸರ್ ಅಂದ್ರೆ ಗೌರವ ಐತಿ, ಓಕೆ ಬಂದಿರಿ. ಎಂದು ಬರ್ರಿ, ವಿಡಿಯೋ ಮಾಡಕ್ ಎಂದು ಬರ್ರಿ. ನಾವ್ ಹೇಳಿದ್ದು ಮಾಡ್ಲಿಲ್ಲ ಅಂದ್ರೆ ಜವಾಬ್ದಾರಿ ತೋತೀರಿ. ಯಾರಿಗೆ ತಿಳಿಸೋರು ನೀವು ಮ್ಯಾಗ ತಿಳಿಸೋದಾರ ನಾವು ನಿಮ್ಗೆ ಯಾಕೆ ಕೇಳ್ಬೇಕ್ರಿ? ನೀವ್ಯಾರು ಇಲ್ಲಿ? ನೀವ್ಯಾರು? ಸೆಕ್ಷನ್ ಆಫೀಸರ್ ನೀವು. ಇಷ್ಟು ದೊಡ್ಡ ಹೋರಾಟ ಐತಿ, ಜನ ಕೂಡ್ಯಾರ, ರೈತರು ಕೂಡ್ಯಾರ, AWE ಅವರೆಲ್ಲ ಬರ್ಬೇಕಲ್ರಿ. ಬಾ ಅಂತ ಹೇಳ್ರಿ, ಹತ್ರಿ ಫೋನ್. ಬಾ ಅಂತ ಹೇಳ್ರಿ. ಇಲ್ಲಿನ ಸುಮ್ಮಂದ್ ಮನೆ ಕೊಟ್ಟು ಹೋಗತ್ತಳ್ರಿ ನೀವ. ಒಂದ್ ನಿಮಿಷ, ಎಲ್ಲ ರೈತ ಬಂದವರಿಗೆ ಇವ್ರದೊಂದು ಚಿತ್ರಣ ಹೇಳ್ತೇನೆ. KV ಅವ್ರ ಚಿತ್ರಣ ಹೇಳ್ತಾ ಇದ್ದೇನೆ. TC ಹೋಗಿ 22 ದಿವಸ ಆದ್ರೂ TC ಕೊಡ್ಲಿಲ್ಲ. ನಾನು ಸಾಹೇಬರಿಗೆ, ಇದೇ ಸಾಹೇಬರಿಗೆ ಫೋನ್ ಮಾಡಿ ಮಾತಾಡಿದ್ರ ನೀವ್ ಯಾರು ಹೇಳ್ತೀರಿ, ಯಾರಿಗೆ ಹೇಳ್ತೀರಿ? ಈ ಉಡಾಪೆ ಉತ್ತರದಿಂದ ನಾನು ಇವರಿಗೆ ಲೆಟರ್ ಕೊಟ್ಟಿದ್ದು ನನ್ನ ಕಡೆ ಇಟ್ಕೊಂಡ ಫೈಲ್ ಇಟ್ಕೊಂಡೆ. ನಾನು ಯಾರ್ಯಾರಿಗೆ ಏನೇನ್ ಮಾಡೀವಿ, ಏನೇನ್ ಬಿಟ್ಟಿವಿ ಅಂತೇಳಿ ಒಂದು TC ಹೋದ್ರೆ 25 ದಿನದ ಮೇಲೆ ತಂದಾಕ್ತಾರೆ ಇವ್ರು. ರೈತರು ಹೆಂಗ್ ಬದುಕಬೇಕು? ನನ್ನ ಕಬ್ಬು ಒಣಗೈತಿ, 2 ಎಕರೆ ಕಬ್ಬು ಇವ್ರಿಂದ ಲಾಸ್ ಆಗೈತಿ. ಆ ಹೊಣೆಯನ್ನು ಹೊತ್ಕೊಂಡವ್ರು ಯಾರು? ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಸರ್ ಬರ್ರಿ, ನೀವು ಸಾಂಕ್ಷನ್ ಆಫೀಸರ್ ಬರ್ರಿ ಸರ್, ನಿಮ್ದಾಯ್ತು ಬರ್ರಿ ಸರ್, ನಿಮ್ದಾಯ್ತು ಬರ್ರಿ ಸರ್. ನಮಸ್ಕಾರ, ನಮಸ್ಕಾರ. ಏನೋ ಸಮಸ್ಯೆ ಆದ್ರೂ ಗುರುಜಿ ಅವರಲ್ಲಿ ಇದ್ದನ ಆಗ್ಲಿ, ಬೇರೆಯವರು ಯಾರು ಮಾತಾಡಕ್ ಹೋಗ್ಬೇಡ್ರಿ ಸರ್. ಅಧಿಕಾರಿಗಳ ಪ್ರಶ್ನೆ ಮಾಡುದು, ಅದಕ್ಕೆಲ್ಲ ಉತ್ತರ ಹೇಳೋದು ಗುರುಜಿ ಅವ್ರು ಮಾಡ್ತಾರೆ ಸರ್. ಗುರುಜಿ ಅವ್ರು ಬಿಟ್ಟರೆ ಯಾರು ಮಾತಾಡ್ಬೇಡ್ರಿ. ನಿಲ್ಲ ಸರ್. ದೊಡ್ಡ ಸಾಹೇಬ್ ನೀವು ಮಾತಾಡತ್ತೀರಿ ಈಗ ಮಾತಾಡಕ್ಕಿರ ಸರ್? ಒಂದ್ 5 ನಿಮಿಷ ಸರ್. ಅವ್ರು ಬರುದು, ಇದು ಮಾಡುದು, TC ಕೊಡುದು ಇವ್ರಿ ಸರ್. TC ಕೊಡುದು ಇವ್ರ ಕೆಲಸ. ಸಾಂಕ್ಷನ್ ಆಫೀಸರ್ ಸಾಂಕ್ಷನ್ ಯಾಕೆ ಮಾಡಿಲ್ಲ, ಇಂಡೆಂಟ್ ಯಾಕೆ ಮಾಡಿಲ್ಲ, ಎಸ್ಟಿಮೇಟ್ ಯಾಕೆ ಮಾಡಿಲ್ಲ, 21 ತನಕ ಇನ್ನೇನು ಕೆಲಸ ಏನಪ್ಪ, ಇವನ್ ಕೆಲಸ ಏನ್ ಮಾಡೋದಂತ ಕೇಳಬೇಕಲ್ಲ ನಾವು. ಅವ್ನು ಬಂದು ಇಲ್ಲಿ ಮನವಿ ತಗೊಂಡು ಹೋಗೋದು ಅವ್ರ ಕೆಲಸ, ಇವನ ಕೆಲಸ ಏನು ಸರ್? ನೀವು ಸೆಕ್ಷನ್ ಆಫೀಸರ್ ಹೌದಿಲ್ಲ, KRC ನಿಯಮ ಏನ್ ಹೇಳತೈತಿ? ತಮ್ಮ ತಮ್ಮ ನಾ ಹೇಳೋದೇನು ಇಲ್ಲಿ ಕೇಳ. ತಮ್ಮ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ KRC ನಿಯಮ ಏನ್ ಹೇಳ್ತೈತೆ ಸರ್? ಅದು 24 ತಾಸು ಕೊಡ್ಬೇಕಂತ ಹೇಳ್ತದೆ, ಹೌದ್ರಿ? ಮತ್ತೆ 25 ದಿನ ಯಾಕೆ ಕೊಟ್ಟಿಲ್ಲ ಸರ್? ಲಾಸ್ಟ್ ಟೈಮ್ ಸಮಸ್ಯೆ ಐತೆ ನಮ್ಮಲ್ಲಿ, ಅದಕ್ಕೆ ಒಂದ್ಸಲ ಅಷ್ಟೇ ಸಮಸ್ಯೆ ಐತೆ. TC ಬಿಟ್ಟು ಮತ್ತೆ ಯಾವ್ದು ಸಮಸ್ಯೆ ಇಲ್ಲ ಆಗ್ತಿದೆ.
ನಿಮ್ಮ ಆಫೀಸರ್ ಕರ್ಸ್ರಿ ನಾವು ಹೇಳ್ತೀವಿ ಕರ್ಸ್ರಿ. ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೇನೆ, ದಯಮಾಡಿ ಶಾಂತಿಯುತೆಯನ್ನು ಕಾಪಾಡ್ರಿ. ವೇದಿಕೆ ಬಹಳ ಚಂದ ಐತಿ, ಅಜ್ಜವ್ರ ನೇತೃತ್ವದೊಳಗೆ ಹೊಂಟೈತಿ. ಕೈ ಮುಗಿದ್ರೆ ವೈಯಕ್ತಿಕವಾಗಿ ಏನು ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಕೈ ಮುಗಿದು ಕೇಳ್ಕೊಂತೇನೆ, ಬಹಳ ನೋವಿನಿಂದ ಹೇಳ್ತೇನೆ. ಕರೆಸ್ತಮ್ಮ ಆಫೀಸರ್ ಕರ್ಸಲ್ ಬರ್ಲಿ ಕರ್ಸ್. ನೀರಾವರಿ ಇಲಾಖೆಯ ಅಧಿಕಾರಿಗಳು ಈಗ ಬಾತ್ ಹೇಳ್ತಮ್ಮ, ಯಾವ್ದೋ ಮೀಟಿಂಗ್ ಇದ್ರು ಬಾತ್ ಹೇಳಿಲ್ಲ ಅಂದ್ರೆ ಆಫೀಸ್ಗೆ ಎಲ್ಲರೂ ರೈತರು ಬರ್ತಾರಂತ ಹೇಳಿ ಕರ್ಸ. ನೀರಾವರಿ ಇಲಾಖೆ ಇಂಜಿನಿಯರ್ ಆದಂತ